ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾವೊಂದು ತಂಗಡಿ ಹೂವಿನ ಟೀ ಹೇಗೆ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಫಸ್ಟು ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ನ ನೋಡೋಣ. ತಂಗಡಿ ಹೂವು, ನಿಮ್ಗೆಲ್ರಿಗೂ ಗೊತ್ತು ಈ ತಂಗಡಿ ಹೂವು, ಮತ್ತು ಅದರ ಜೊತೆಗೆ ಹಸಿ ಶುಂಠಿ. ತಂಗಡಿ ಹೂವು ಮತ್ತು ಹಸಿ ಶುಂಠಿ ಇವಿಷ್ಟು ತುಂಬ ಇಂಪಾರ್ಟೆಂಟ್ ಆಗಿರೋಂತಹ ಇಂಗ್ರೀಡಿಯನ್ನು. ಅದರ ಜೊತೆಗೆ ಜೇನುತುಪ್ಪ. ಈ ಜೇನುತುಪ್ಪನೂ ಅಷ್ಟೇ ಹೋಮ್ ಮೇಡ್ ಜೇನುತುಪ್ಪ, ಮನೆಯಲ್ಲೇ ತಂದಿರೋಂತಹ ಜೇನುತುಪ್ಪ. ಅದ್ರ ಜೊತೆಗೆ ಸ್ವಲ್ಪ ಗಟ್ಟಿ ಹಾಲು ಬೇಕು. ಇದಿಷ್ಟು ನಾವು ಯೂಸ್ ಮಾಡಿಕೊಂಡು ಯಾವ ರೀತಿ ಟೀ ಮಾಡೋದು ಅಂತ ನೋಡೋಣ. ಫಸ್ಟು ಒಂದು ಪಾತ್ರೆಗೆ 1 ಲೋಟ ಪೂರ್ತಿ ನೀರು ಹಾಕಬೇಕು. ಒಂದು ದೊಡ್ಡ ಲೋಟ ತುಂಬ ನಾನು ನೀರು ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ನಾವು ತೊಗೊಂಬಂದಿದ್ವಲ್ಲ ತಂಗಡಿ ಹೂವು, ಆ ತಂಗಡಿ ಹೂವನ್ನ ಹಾಕೋಣ. ಇದೆಷ್ಟು ಕುದಿಬೇಕು ಅಂತಂದರೆ 1 ಲೋಟ ಇದ್ದಿದ್ದು ಅರ್ಧ ಲೋಟ ಆಗುವಷ್ಟು ನೀರು ಕುದಿಬೇಕು. ಈಗ ಸ್ವಲ್ಪ ಶುಂಠಿನ ನಾನು ಇದನ್ನು ಗೆಜ್ಜಿ ಇದರೊಳಗಡೆ ಸೇರಿಸ್ತಿದ್ದೀನಿ. 1 ಲೋಟ ಇದ್ದಿದ್ದ ನೀರು ಅರ್ಧ ಲೋಟ ಬರೋವರೆಗೂ ಸಹ ಚೆನ್ನಾಗಿ ಇದನ್ನು ಕುದಿಸ್ಬೇಕು. ಯಾವ ರೀತಿ ಅಂತಂದರೆ ಅದರಲ್ಲಿರೋಂತಹ ಬಣ್ಣ ಎಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ. ಅಷ್ಟು ಅದನ್ನು ಅಟ್ಲೀಸ್ಟ್ ಮಿನಿಮಮ್ 5ರಿಂದ 10 ನಿಮಿಷದವರೆಗೂ ನಾವು ಅದನ್ನು ಕುದಿಸ್ಬೇಕು. ಚೆನ್ನಾಗಿ ಕುದ್ಮೇಲೆ ನೋಡಿ ಈ ಕಲರಾಗಿ ಕಾಣುತ್ತೆ. ಅಂದರೆ ಸ್ವಲ್ಪ ಆ ತಂಗಡಿ ಹೂವಿಂದ ಬಣ್ಣ ಎಲ್ಲ ಬಿಟ್ಟಿರುತ್ತಲ್ಲ, ಆಗ ಈ ಕಲರ್ ಕಾಣುತ್ತೆ. ಇದಕ್ಕೆ ನಾನೇನು ಮಾಡ್ತೀನಿ ಅಂತಂದರೆ ಇದರ ಸಿಚುವೇಷನಲ್ಲೂ ಸ್ವಲ್ಪ ಹಾಲು ಹಾಕ್ತೀನಿ, ಗಟ್ಟಿ ಹಾಲು. ಈ ಹಾಲನ್ನ ಅದಕ್ಕೆ ಹಾಕಿ ಇನ್ನೊಂದು ಸ್ವಲ್ಪ ಕುದಿನ ಬರಿಸ್ತೀನಿ. 1 ಕುದಿ ಅಥವಾ 2 ಕುದಿ ಬಂದರೆ ಸಾಕು. ಈಗ ಬಂದಾದಮೇಲೆ ನೋಡಿ, ಆ ಹಾಲು ಕುದ್ದು ಎಲ್ಲ ಆದಮೇಲೆ ಅದ್ರ ಬಣ್ಣ ಚೇಂಜ್ ಆಗಿದೆ. ಇದನ್ನು ನಾವಿವಾಗ 1 ಲೋಟಕ್ಕೆ ಡಂಪ್ ಮಾಡ್ಕೊಳ್ಳೋಣ. ಅದೆಲ್ಲದನ್ನು ನೀಟಾಗಿ ಸೋಸ್ಕೊಳ್ಳೋಣ. ಈ ಸೋಸಿದ್ದಕ್ಕೆ ನೋಡಿ ಯಾವ ಕಲರ್ ಕಾಣಿಸ್ತಿದೆ ಅಂತ, ಈ ಬಣ್ಣಕ್ಕದು ಬರುತ್ತೆ. ಇದಕ್ಕೆ ಯಾರಾದರೂ ಬೇಕಾದರೆ ಬೆಲ್ಲ ಮತ್ತು ಸಕ್ಕರೆ ಸೇರಿಸ್ಕೋಬೋದು. ಬಟ್ ನಾನು ಇದಕ್ಕೆ ಜೇನುತುಪ್ಪನ ಸೇರಿಸ್ಕೊತಿದ್ದೀನಿ. ಜೇನುತುಪ್ಪ ಎಷ್ಟು ಪ್ರಮಾಣಕ್ಕೆ ಬೇಕು ಅನ್ನೋದನ್ನು ನೀವು ನೋಡಿ, ನಿಮ್ಗೆ ಎಷ್ಟು ಬೇಕು ಅದನ್ನು ಅಷ್ಟು ಹಾಕ್ಕೊಳ್ಳಿ. ನನಗೆ 2 ಸ್ಪೂನ್ ಬೇಕು. ನಾನು ಅದಕ್ಕೆ 2 ಸ್ಪೂನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ನೋಡಿದ್ರಲ್ವಾ, ನಾನು 1 ಲೋಟ ಹಾಕಿದ್ದೆ, ಈಗ ಅರ್ಧ ಲೋಟಕ್ಕೆ ಇದು ಬಂದಿದೆ. ಥ್ಯಾಂಕ್ ಯು.